ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ ಮಾತರ್ಮೇ ಮಾತರಿಶ್ವನ್ ಪಿತರತು ಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ಹರಿ ಓಂ. ಶೌನಕೌವಾಚ ಸೂತ ಮಹಾಭಾಗ ವದನೋ ವದತಾಂ ವರ ಕಥಾಂ ಭಾಗವತೀಂ ಪುಣ್ಯಾಂ ಯಾಮಾಹ ಭಗವಾನ್ ಶುಕಃ. ಶೌನಕರು ಸೂತ ಪುರಾಣಿಕರನ್ನು ಹೇಳ್ತಾ ಇದ್ದಾರೆ. ಸೂತ ಮಹಾಭಾಗ, ದೊಡ್ಡ ಭಾಗ್ಯ ನಿನ್ನದು. ಶುಕಾಚಾರ್ಯರಿಂದ ಪುರಾಣ ಶ್ರವಣವನ್ನು ಮಾಡಿದ್ದೀಯಾ. ನಿನ್ನಂತಹ ದೊಡ್ಡ ಭಾಗ್ಯವಂತ ಇನ್ಯಾರಿದ್ದಾರೆ. ವದತಾಂವರ, ಒಳ್ಳೆ ವಾಗ್ಮಿ. ವಾಗ್ಮಿ ಅಂದರೆ ಪ್ರಶಸ್ತವಾದ ಮಾತನ್ನು ಹೊಂದಿರುವವ. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಏನು ಕಥೆಯನ್ನು ಹೇಳಿದ್ದಾರೆ ಆ ಕಥೆಯನ್ನು ನೀನು ನಮಗೆ ಹೇಳು. ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇ ವಾ ಕೇನ ಹೇತುನಾ ಕುತಃ ಸಂಚೋದಿತ ಕೃಷ್ಣಃ ಕೃತವಾನ್ ಸಂಹಿತಾಂ ಮುನಿಃ. ಕಸ್ಮಿನ್ ಯುಗೆ ಪ್ರವೃತ್ತೇಯಂ, ಇದು ಯಾವ ಯುಗದಲ್ಲಿ ಆದ ಕಥೆ ಅಂದರೆ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳಿದ್ದು ಯಾವ ಯುಗದಲ್ಲಿ ಅಂತ. ಏಕೆಂದರೆ ಪುರಾಣ ಅಂತ ಹೇಳಿದರೆ ಯಾವ ಯುಗದ ಕಥೆಯೂ ಆಗಬಹುದು, ಯಾವ ಯುಗದ ಕಥೆಯೂ ಆಗಬಹುದು. ಆ ಕಾರಣದಿಂದ ಪರೀಕ್ಷಿದ್ರಾಜ ಶುಕಾಚಾರ್ಯರಿಂದ ಕೇಳಿದ ಅಂದರೆ ಯಾವ ಯುಗದಲ್ಲಿ ಆಗಿದ್ದು. ಸ್ಥಾನೇವ, ಯಾವ ಜಾಗದಲ್ಲಿ ಆಗಿದ್ದು, ಯಾವ ಪರಿಸರದಲ್ಲಿ ಆಗಿದ್ದು. ಕೇನ ಹೇತುನಾ, ಯಾವ ಕಾರಣಕ್ಕಾಗಿ ಈ ಕಥೆಯನ್ನು ಹೇಳಬೇಕಾಯಿತು. ಅದೆಲ್ಲಕ್ಕಿಂತ ಮಿಗಿಲಾಗಿ ಯಾರು ಪ್ರಚೋದನೆ ಮಾಡಿದರು ಅಂತ ಹೇಳಿ ಈ ಭಾಗವತ ರಚನೆ ಆಗಿತ್ತು. ವೇದವ್ಯಾಸರು ಈ ಗ್ರಂಥವನ್ನು ರಚನೆ ಮಾಡಬೇಕು ಅಂದರೆ ಬಹಳ ದೊಡ್ಡ ಕಾರಣ ಇರಬೇಕು, ಯಾರೋ ಪ್ರಚೋದನೆ ಮಾಡಿರಬೇಕು. ಅದನ್ನು ದಯವಿಟ್ಟು ಹೇಳು. ತಸ್ಯ ಪುತ್ರೋ ಮಹಾಯೋಗಿ ಸಮದೃಂಗ್ ನಿರ್ವಿಕಲ್ಪಕಃ ಏಕಾಂತಗತಿರ್ನಿದ್ರಾ ಗೂಢೋ ಮೂಢೈವೇಯತೆ. ತಸ್ಯ ಪುತ್ರ, ಆ ವೇದವ್ಯಾಸರ ಮಗ ಮಹಾಯೋಗಿ, ಒಳ್ಳೆ ಜ್ಞಾನಿ,
ಯೋಗದಿಂದ ಬರುವ ಎಲ್ಲ ಸಿದ್ಧಿಗಳೂ ಅವನಿಗೆ ಇದ್ದವು. ಸಮದೃಕ್ ಎಲ್ಲ ವಸ್ತುಗಳಲ್ಲಿ ದೇವರನ್ನು ನೋಡುವವ. ಇನ್ನು ನಿರ್ವಿಕಲ್ಪಕ. ನಿರ್ವಿಕಲ್ಪಕ ಅಂದರೆ ಏನು? ನಿರ್ವಿಕಲ್ಪಕ ಅನ್ನೋದಕ್ಕೆ ಬೇರೆ ಅರ್ಥ ಬಂದ್ಬಿಟ್ಟಿದೆ ಈಗ. ವಿಕಲ್ಪ ಅಂದರೆ ಗುಣ, ನಿರ್ವಿಕಲ್ಪಕ ಅಂದರೆ ಯಾವ ವಸ್ತುವಿನಲ್ಲಿಯೂ ಗುಣ ಇಲ್ಲ ಅಂತ ನೋಡುವವ. ಪ್ರಪಂಚದಲ್ಲಿ ಎಲ್ಲ ವಸ್ತುವೂ ಕೂಡ ನಿರ್ಗುಣ ಅಂತ ಯಾರು ನೋಡ್ತಾನೆ ಅವನು ನಿರ್ವಿಕಲ್ಪಕ ಅಂತ. ಅಲ್ಲ, ನಿರ್ವಿಕಲ್ಪಕ ಅಂದರೆ ಮದೀಯಂ ತದೀಯಮಿತಿ ಭೇದಮಪಹಾಯ ಸರ್ವಂ ಈಶ್ವರಾಧೀನಂ ಇತಿ ಸ್ಥಿತಃ. ಇದು ಅವನದ್ದು ನನ್ನದ್ದು ಅನ್ನುವ ಭೇದವನ್ನು ತೊರೆದು ಎಲ್ಲವೂ ದೇವರದ್ದು ಅಂತ ಯಾರು ಚಿಂತನೆ ಮಾಡ್ತಾನೆ ಅವನು ನಿರ್ವಿಕಲ್ಪಕ. ಇನ್ನು ಸಮದೃಕ್ ಅಂದರೆ ದೇವರ ರೂಪಗಳು ಎಲ್ಲವೂ ಸಮ. ವಸ್ತುಗಳಲ್ಲಿ ಭೇದ ಇದ್ದರೂ ದೇವರಲ್ಲಿ ಭೇದ ಇಲ್ಲ ಅಂತ ಯಾರು ನೋಡ್ತಾನೆ ಅವನು ಸಮದೃಕ್. ಇನ್ನು ಏಕಾಂತಗತಿ, ದೇವರಲ್ಲಿಯೇ ಪ್ರಜ್ಞೆಯನ್ನು ಹೊಂದಿರುವವ. ಏಕಾಂತಗತಿ ಅಂದರೆ ನಾಶವಾಗದ ಪ್ರಜ್ಞೆ ಇರುವವ ಅಂತ. ಇನ್ನು ಉನ್ನಿದ್ರಹ, ನಿದ್ರಾ ಅಂದರೆ ಅಜ್ಞಾನ. ಉನ್ನಿದ್ರ ಅಂದರೆ ನಿದ್ರೆ ಇರದವ, ಅಂದರೆ ಅಜ್ಞಾನ ಇರದವ. ಉನ್ನಿದ್ರಹ ಅಂದರೆ ಯಾವಾಗಲೂ ಎಚ್ಚರದಿಂದ ಇದ್ದು ಜ್ಞಾನಿಯಾಗಿರುವವ. ಅವನು ಗೂಢ, ದೊಡ್ಡ ಗುಟ್ಟು. ಮೂಢೈವಯ್ಯತೆ, ನೋಡಿದ್ರೆ ಪೆದ್ದ ಅಂತ ಅಂದುಕೋತಾರೆ. ಕಥಮಾಲಕ್ಷಿತ ಪೌರೈಹಿ ಸಂಪ್ರಾಪ್ತ ಕುರುಜಾಂಗಲಂ ಉನ್ಮತ್ತ ಮೂಕ ಜಡವತ್ ವಿಚರನ್ ಗಜಸಾಹ್ವಯೇ. ಅವನು ಏಕಾಗಿ ಹಸ್ತಿನಪುರಕ್ಕೆ ಬಂದ. ಶುಕಾಚಾರ್ಯರು ಹಸ್ತಿನಪುರಕ್ಕೆ ಏಕೆ ಬಂದರು? ಬಂದ ಮೇಲೆ ಗುರುತು ಹಿಡಿದ್ರಲ್ಲ. ಯಾಕೆಂದರೆ ಜನಸಾಮಾನ್ಯರಿಗೆ ವೇಷ, ಸುತ್ತ ಇರುವ ಪರಿಸರ, ಗೌರವ, ಇದರಿಂದಾಗಿ ಅವರು ಒಂದನ್ನು ಗುರುತಿಸೋದು. ಅವರು ಎಲ್ಲಕ್ಕೂ ಒಂದೊಂದು ಡ್ರೆಸ್ ಅಂತ ಇಟ್ಕೊಂಡಿರ್ತಾರೆ. ಒಬ್ಬ ಪೊಲೀಸನನ್ನು ಹೇಗೆ ಕಾಕಿ ಬಟ್ಟೆಯಿಂದ, ರೂಲು ದೊಣ್ಣೆಯಿಂದ, ಹೆಗಲ ಮೇಲಿರುವ ಸ್ಟಾರ್ನಿಂದ ಗುರುತಿಸ್ತಾರೋ, ಹೇಗೆ ಒಬ್ಬ ಡ್ರೈವರ್ನನ್ನು ಕಾಕಿ ಬಟ್ಟೆಯಿಂದ ಗುರುತಿಸ್ತಾರೋ, ಹಾಗೆ ಒಬ್ಬ ಜ್ಞಾನಿಯನ್ನು ಅವರ ವೇಷದಿಂದ ಗುರುತಿಸೋದು ರೂಢಿ. ಶುಕಾಚಾರ್ಯರು ಯಾವ ವೇಷವನ್ನು ಹಾಕಿದವರಲ್ಲ. ಮಿನಿಮಮ್ ವೇಷವೂ ಅವರಲ್ಲಿ ಇರಲಿಲ್ಲ. ನಗ್ನರಾಗಿ, ಮೂಢರಾಗಿ ಇರ್ತಾರೆ. ಅವರನ್ನು ಹೇಗೆ ಗುರುತಿಸಿದರು? ಕಥಮಾಲಕ್ಷಿತ ಪೌರೈಹಿ ಅಂದರು. ಉನ್ಮತ್ತ ಮೂಕ ಜಡವತ್, ಹುಚ್ಚರ ಹಾಗೆ, ಮೂರ್ಖರ ಹಾಗೆ, ಮೂಕರ ಹಾಗೆ ಸಂಚಾರ ಮಾಡ್ತಾ ಇದ್ದರೆ ಅವರನ್ನು ಗುರುತಿಸೋದು ಹೇಗೆ? ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇಃ ಮುನಿನಾ ಸಹ ಸಂವಾದ ಸಮಭೂತ್ತಾತ ಯತ್ರೈಷಾ ಸಾತ್ವತಿ ಶ್ರುತಿ. ಇನ್ನು ದೊರೆ ಅವನು ಹೇಗೆ ಇವರನ್ನು ಗುರುತಿಸ್ತಾನೆ? ಏಕೆಂದರೆ ರಾಜರ ಸಮೀಪ, ಬಹಳ ದೊಡ್ಡ ಶ್ರೀಮಂತರ ಸಮೀಪ ಒಳ್ಳೆಯವರಿರೋದು ಅಪರೂಪ, ಬುದ್ಧಿವಂತರಿರೋದು ಅಪರೂಪ. ಎರಡು ಪ್ರಸಂಗವನ್ನು ಹೇಳಬೇಕಾಗತ್ತೆ.
ಭರ್ತೃಹರಿ ಅಂತ ಹೇಳಿ ಒಬ್ಬ ಪ್ರಾಚೀನ ಕವಿ, ಅವನು 300 ಸುಭಾಷಿತಗಳನ್ನು ಬರೆದಿದ್ದಾನೆ. ಅದರಲ್ಲಿ ರಾಜರಿಗೆ ಎಂಥವ್ರು ಇಷ್ಟ ಆಗ್ತಾರೆ ಅನ್ನೋದಕ್ಕೆ ನನಟಾನ ವಿಟಾನ ಗಾಯಕಾ ಸ್ತನಭಾರಾನ ಮಿತಾನ ಯೋಷಿತ ಅಂತ ಲಿಸ್ಟ್ ಮಾಡಿದ್ದಾನೆ. ನಾವು ನಟರಲ್ಲ, ವಿಟರಲ್ಲ, ಗಾಯಕರಲ್ಲ, ಚಂದದ ಹೆಣ್ಣು ಮಕ್ಕಳೂ ಅಲ್ಲ ಅಂದಮೇಲೆ ರಾಜ ನಮ್ಮನ್ನು ಯಾಕೆ ಮಾತನಾಡಿಸ್ತಾನೆ ಅಂತ ಕೇಳ್ತಾನೆ. ಇನ್ನೊಂದು ಹೇಗಿರ್ತಾರೆ ಅಂದರೆ, ರಾಜನ ಸುತ್ತಮುತ್ತ ಇರುವವರು, ಒಂದು ಪದ್ಯ ಇದೆ, ಅದರಲ್ಲಿ ಆ ರುಯ್ಯಕ ಬರೆದದ್ದು ಕಾಣುತ್ತೆ. ಅದರಲ್ಲಿ ಅವನು ಹೇಳ್ತಾನೆ, ಎಲೈ ಕತ್ತೆಯೇ ಯಾಕೆ ಒದ್ದಾಡ್ತಾ ಇದ್ದಿ, ರಾಜನ ಅರಮನೆಯ ಲಾಯದಲ್ಲಿ ಸೇರಿಕೋ, ಒಳ್ಳೆ ಹುಲ್ಲುಗಿಲ್ಲೆಲ್ಲ ಬೀಳತ್ತೆ. ಅದಕ್ಕೆ ಕತ್ತೆ ಕೇಳುತ್ತಂತೆ, ನಾನು ಕತ್ತೆ, ಲಾಯದಲ್ಲಿರೋದು ಕುದುರೆಗಳು, ಕುದುರೆಗಳ ಜಾಗದಲ್ಲಿ ನಾನು ಹೋಗಿ ಹೇಗೆ ನಿಂತುಕೊಳ್ಳಿ ಅಂತ. ಅದಕ್ಕೆ ಇವನು ಹೇಳ್ತಾನಂತೆ, ರಾಜನ ಅಧಿಕಾರಿಗಳಿಗೇನು ಗೊತ್ತಾಗುತ್ತೆ, 4 ಕಾಲಿದ್ರೆ ಸಾಕು ಕುದುರೆ ಅಂತ ಅಂದುಕೋತಾರೆ, ಹೋಗು ಸುಖವಾಗಿರು ಅಂತ. ಅಂದರೆ ರಾಜರ ಸುತ್ತ ಇರುವವರು ಹೀಗಿದ್ದರೆ ರಾಜ ಇನ್ನು ಹೇಗಿರ್ತಾನೆ? ಅವನು ಶುಕಾಚಾರ್ಯರನ್ನು ಹೇಗೆ ಗುರುತಿಸಿದ ಅದನ್ನು ಹೇಳಿ. ಯಾಕೆಂದರೆ ಅವರಿಬ್ಬರ ಸಂವಾದದಲ್ಲಿಯೇ ಸಾತ್ವತಿ ಶ್ರುತಿ ಈ ಭಾಗವತವೆಂಬ ವೇದ ಹೊರಟಿದ್ದು ನೋಡಿ, ಸಾತ್ವತಿ ಶ್ರುತಿ ಎಂದು. ಇನ್ನು ಅವರು ಶುಕಾಚಾರ್ಯರು ಒಂದು ಕಡೆ ನಿಲ್ಲುವವರಲ್ಲ. ಸಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇದಿನಾಂ ಅವೇಕ್ಷತೆ ಮಹಾಭಾಗ ತೀರ್ಥೀಕುರ್ವನ್ ತದಾಶ್ರಮಂ ಸಹ ಗೋದೋಹನ ಮಾತ್ರ. ಶುಕಾಚಾರ್ಯರು ಭಿಕ್ಷೆ ಬೇಡ್ತಾ ಇದ್ದರು. ಸನ್ಯಾಸಿಗಳನ್ನು ಭಿಕ್ಷೆ ಬೇಡಲೇಬೇಕು. ಭಿಕ್ಷೆ ಬೇಡುವಾಗ ಅಲ್ಲಿ ಕೇಳಬೇಕು, ಅದು ಭವತಿ ಅಂದರೆ ಪೂಜ್ಯಳೆ ಅಂತರ್ಥ. ಬ್ರಾಹ್ಮಣರಾದರೆ ಭವತಿ ಪೂಜ್ಯಳೆ ಭಿಕ್ಷಾಂ ದೇಹಿ, ಭಿಕ್ಷೆಯನ್ನು ನೀಡು. ಭಿಕ್ಷಾಂ ಭವತಿ ದೇಹಿ, ಇದು ಕ್ಷತ್ರಿಯರು ಕೇಳಬೇಕಾದದ್ದು. ಕ್ಷತ್ರಿಯರು ಯಾವಾಗ ಕೇಳಬೇಕು ಅಂದರೆ, ಅವರು ವಿದ್ಯಾರ್ಥಿ ದಶೆಯಲ್ಲಿ ಇದ್ದು, ವಿದ್ಯಾರ್ಥಿ ದಶೆಯಲ್ಲೇ ಅವರಿಗೆ ಭಿಕ್ಷೆ ಬೇಡೋದನ್ನು ವಿಧಾನ ಮಾಡಿರ್ತಾರೆ. ಆವಾಗ ವಿದ್ಯಾರ್ಥಿಗಳು ಭಿಕ್ಷೆ ಬೇಡುವಾಗ ಭಿಕ್ಷಾಂ ಭವತಿ ದೇಹಿ, ಭವತಿ ಅನ್ನೋದು ಭಿಕ್ಷಾಂ ಭವತಿ ದೇಹಿ, ಭವತಿ ಅನ್ನೋದು ಮಧ್ಯಭಾಗದಲ್ಲಿ ಬರುತ್ತೆ. ಇನ್ನು ವೈಶ್ಯರು ವೇದಾಧ್ಯಯನ ಮಾಡಲಿಕ್ಕೆ ಅಂತ ಗುರುಕುಲದಲ್ಲಿ ಇರ್ತಾ ಇದ್ದರು. ಅವರು ಭಿಕ್ಷಾಂ ದೇಹಿ ಭವತಿ ಅಂತ ಆ ಭವತಿ ಎನ್ನುವ ಪದವನ್ನು ವ್ಯತ್ಯಾಸ ಮಾಡ್ತಾ ಇದ್ದರೆ ಇವರು ಯಾರು ಅಂತ ಗೊತ್ತಾಗುತ್ತೆ. ಹೀಗಾಗಿ ಭಿಕ್ಷಾಂ ಭವತಿ ದೇಹಿ, ಭವತಿ ಭಿಕ್ಷಾಂ ದೇಹಿ, ಈ ರೀತಿ ಕೇಳಬೇಕು. ಕೇಳುವಾಗ ಇವರು ಸನ್ಯಾಸಿಗಳು ಬಹಳ ಮಾಗಿದವರಿದ್ದರೆ ಹೆಸರು ಕೂಡ ನಾವು ಯಾಕೆ ಬಂದಿದ್ದೇವೆ ಅಂತ ಕೂಡ ಹೇಳೋಲ್ಲ. ಅದು ಪರಮಹಂಸರ ಲೆವೆಲ್. ಅದರಲ್ಲಿ ಶುಕಾಚಾರ್ಯರು ಗೋದೋಹನ ಮಾತ್ರಮ್ಮಿ, ಒಂದು ಹಸುವಿನ ಕೆಚ್ಚಲನ್ನು ಎಳೆದು ಬಿಟ್ಟರೆ ಎಷ್ಟು ಟೈಮ್ ಆಗಬೇಕೋ ಅಷ್ಟು ಟೈಮು ಮಾತ್ರ ಅವರು ಮನೆಯ ಮುಂದೆ ನಿಲ್ತಾ ಇರ್ತಿದ್ರು. ಅದಕ್ಕಿಂತ ಒಂದು ಕ್ಷಣವೂ ಆಚೀಚೆ ನಿಲ್ತಾ ಇರಲಿಲ್ಲ. ಅವರು ಬರ್ತಾ ಇದ್ದದ್ದು ಏಕೆ? ಜ್ಞಾನಿಗಳು ಮನೆಗೆ ಬಂದರೆ ಮನೆ ಪವಿತ್ರ ಆಗುತ್ತೆ.
ಅವರ ಭಾಗ್ಯ ಇದ್ದರೆ ಮಾತ್ರ ಶುಕಾಚಾರ್ಯರು ಅಲ್ಲಿ ಬಂದು ನಿಲ್ತಾ ಇದ್ರು. ಇಲ್ಲಾಂದ್ರೆ ಅಲ್ಲಿ ನಿಲ್ತಾ ಇರಲಿಲ್ಲ. ಅವರು ಸೀದಾ ಹೊರಟೋಗೋರು. ಆ ತರಹದ ಶುಕಾಚಾರ್ಯರು 7 ದಿವಸ ಅಂದರೆ 6.5 ದಿವಸ ಅಂತ ಇಟ್ಕೊಳ್ಳಿ. ಏಕೆಂದರೆ ಅವನು ಬಂದ, ಬೇಟೆಯಿಂದ ಬಂದಾಗ ಮಾರನೇ ದಿವಸ ವಿಷಯ ತಿಳಿದು ಪ್ರಾಯೋಪವೇಶಕ್ಕೆ ತೊಡಗಿದ್ದಾನೆ. 6.5 ದಿವಸ. 6.5 ದಿವಸ ಒಂದು ಮನೆಯಲ್ಲಿ ಪರೀಕ್ಷಿತ್ ರಾಜನೊಡನೆ ಕುಳಿತು ಸಂವಾದ ಹೇಗೆ ನಡೆಸ್ತಾರೆ, ಅವ್ರು ಹೇಗಿದ್ರು. ಅಭಿಮನ್ಯು ಸುತಂ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಣೀಹಿನಃ. ಇನ್ನು ಕೇಳದವನು ಹೇಳದವರ ಬಗ್ಗೆ ಹೀಗೆ ಹೇಳಿ, ಕೇಳದವರ ಬಗ್ಗೆ ಇನ್ನೇನು ಹೇಳೋದು? ಯಾಕೆ? ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ, ಅವನು ಭಾಗವತೋತ್ತಮ, ಭಾಗವತರಲ್ಲಿ ಅಗ್ರಗಣ್ಯ. ಅವನು ಹುಟ್ಟಿದ್ದೇ ಬಹಳ ಆಶ್ಚರ್ಯ ಅಂತೆ. ಅದು ಹೇಗೆ ಹುಟ್ಟಿದ ಅದನ್ನು ಹೇಳಿ, ಅವನ ಕರ್ಮಗಳನ್ನೆಲ್ಲ ಹೇಳಿ, ಅವನು ಏನೇನು ಮಾಡಿದ ಅದೆಲ್ಲವನ್ನೂ ಕೂಡ ನಮಗೆ ಹೇಳಬೇಕು. ಸಸಮ್ರಾಟ್ ಕಸ್ಯವಾ ಹೇತೋ ಪಾಂಡವಾನ್ ಮಾನವರ್ಧನ ಪ್ರಾಯೋಪವಿಷ್ಟ ಗಂಗಾಯಾಂ ಅನಾದೃತ್ಯ ಅಧಿರಾಟ್ ಶ್ರಿಯಂ. ಅವನು ದೊಡ್ಡ ಚಕ್ರವರ್ತಿ, ಏಕಾಗಿ ಎಲ್ಲ ಸಿರಿ ಸಂಪತ್ತುಗಳನ್ನು ತೊರೆದು ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತ. ಅಂದರೆ ಸಾಯುವ ತನಕ ಉಪವಾಸ. ಒಂದು ದಿವಸ ಅವನಿಗೆ ದಾರಿದ್ರ್ಯ ಕಾಡಲಿಲ್ಲ. ಒಂದು ದಿವಸ ಜೀವನದ ಕಷ್ಟ ಕಾರ್ಪಣ್ಯಗಳು ಕಾಡಲಿಲ್ಲ. ದೊಡ್ಡ ಜವಾಬ್ದಾರಿ ಬೇರೆ. ಆ ಎಲ್ಲ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದ. ನಾನು ಅದನ್ನು 2-3 ಸರ್ತಿ ಹೇಳಿದ್ದೇನೆ. ಯುದ್ಧ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ, ಆ ಎಲ್ಲ ಪ್ರಾಬ್ಲಮ್ಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದ. ಯುದ್ಧ ಆದಮೇಲೆ ಕೋಟ್ಯಂತರ ವಿಧವೆಯರು ಇರ್ತಾರೆ. ಯುದ್ಧ ಮಾಡೋದು ಸುಲಭ, ಅದರ ಆಫ್ಟರ್ ಎಫೆಕ್ಟ್ಸ್ ಭಾರಿ ಕಷ್ಟ. ಯುದ್ಧ ಮಾಡೋದು ಸುಲಭ, ಯುದ್ಧ ಆದಮೇಲೆ ಆ ಯೋಧರ ಕೋಟ್ಯಂತರ ವಿಧವೆಯರಿರ್ತಾರೆ. ಅವರು ಕೆಟ್ಟು ಹೋಗದಂತೆ ನೋಡ್ಕೋಬೇಕು. ಅಂದರೆ ಸಾಂಸ್ಕೃತಿಕವಾಗಿ ಕೆಡದಂತೆ ನೋಡ್ಕೊಳ್ಬೇಕು. ಪ್ರಾಚೀನರಿಂದ ಬಂದ ಸಂಪ್ರದಾಯ ಮೊದಲಾದವುಗಳೆಲ್ಲ ನೆಟ್ಟಗಿರುವಂತೆ, ಅದನ್ನು ಅವರು ಪಾಲನೆ ಮಾಡಿಕೊಂಡು ಹೋಗುವಂತೆ ನೋಡಿಕೊಳ್ಬೇಕು. ಇವೆಲ್ಲ ರಾಜನ ಜವಾಬ್ದಾರಿ. ತಪ್ಪು ಹೆಜ್ಜೆ ಇಡಬಾರದು. ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ತಪ್ಪಿದರೂ ಕೂಡ ಇಡೀ ರಾಷ್ಟ್ರದವರು, ಬೇರೆ ಬೇರೆ ರಾಷ್ಟ್ರದವರು ಗೆದ್ದವರ ಮೇಲೆ ಕಣ್ಣಿಟ್ಟಿರ್ತಾರೆ. ಯುದ್ಧ ಆದ ಮೇಲೂ ಕೂಡ ಹುಡುಕಿ ಒಂದೋ ಕೊಲ್ಲಬೇಕಾಗತ್ತೆ. ಯುದ್ಧ ಆದಮೇಲೆ ಜಯಶಾಲಿಯನ್ನು ಕೊಲ್ಲಲಿಕ್ಕೆ ಹಲವಾರು ಪಥಕಗಳನ್ನು ಹಾಕಿಕೊಂಡಿರ್ತಾರೆ. ಅದರಿಂದಾಗಿ ಅದನ್ನೆಲ್ಲ ನಿಭಾಯಿಸಿದವ ಅವನು ಏಕಾಗಿ ಪ್ರಾಯೋಪವೇಶಕ್ಕೆ ಕುಳಿತ. ನಮಂತಿ ಯತ್ಪಾದ ನಿಕೇತಮಾತ್ಮನಃ
ಶಿವಾಯ ಚಾನೀಯ ಧನಾನಿ ಶತ್ರವಃ ಕಥಂ ಸ ಧೀರಃ ಶ್ರಿಯಮಂಗ ದುಸ್ತ್ಯಜಾನ್ ಯೇಷ ಚೋತ್ಸೃಷ್ಟಂ ಅಹೋ ಸಹಾಸುಭಿ. ಎಲ್ಲ ಶತ್ರುಗಳು ಕೂಡ ಒಳಗಡೆಯಿಂದ ದ್ವೇಷ ಮಾಡಿದರೂ ಕೂಡ ಪರೀಕ್ಷಿದ್ರಾಜನ ಮೇಲಿನ ಭಯದಿಂದ ಕಪ್ಪ ಕಾಣಿಕೆಗಳನ್ನು ತಂದು ಕೊಡ್ತಾ ಇದ್ದರು. ಅಂತಹ ಪರೀಕ್ಷಿದ್ರಾಜ ಪ್ರಾಯೋಪವೇಶಕ್ಕೆ ಏಕೆ ಕುಳಿತ? ಅವನು ಇನ್ನೂ ಬದುಕಿದ್ದಿದ್ರೆ ಇನ್ನಷ್ಟು ಜನರಿಗೆ ಒಳ್ಳೆಯದಾಗ್ತಾ ಇತ್ತು. ಬೇರೆಯವರಿಗಾಗಿ ಅವರ ಬದುಕು, ಜೀವಂತಿನ ಆತ್ಮಾರ್ಥಂ, ಜ್ಞಾನಿಗಳ ಬದುಕು ಬೇರೆಯವರಿಗೆ ಅವಶ್ಯಕ. ಒಬ್ಬ ರಾಜರ್ಷಿಯ ಬದುಕು ಬೇರೆಯವರಿಗೆ ಅವಶ್ಯಕ. ಅವನ್ಯಾಕೆ ದೇಹವನ್ನು ತೊರೆದ? ಇದೆಲ್ಲವನ್ನೂ ಕೂಡ ನನಗೆ ಹೇಳು ಅಂತ ಹೇಳ್ತಾರೆ. ಇಷ್ಟು ಹೇಳಿ ನಮ್ಮ ಶ್ರೀನಿಧಿ ತಟ್ಟಿ ಮತ್ತು ಪ್ರಭಾಕರ್ ರಾಯರು ಇಬ್ಬರು ಹೇಳಿದಂತೆ ನಾನು ವಿರಮಿಸ್ತಾ ಇದ್ದೇನೆ. ನಾಳೆ ನಾಡಿದ್ದು ಸಂಜೆ ಇಲ್ಲ. ನನಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಗಂಟಲು ಕ್ಲಿಯರ್ ಆಗಿತ್ತು. ಮತ್ತೆ ಯಾಕೋ ಅದು ಹಿಡ್ಕೊಳ್ತು. ನಾನೇನು ಜಾಸ್ತಿ ಮಾತಾಡಿಲ್ಲ, ವಾತಾವರಣದ ಬದಲಾವಣೆಯಿಂದ ಆಗಿದ್ದಷ್ಟೇ. ಒಂದು ದಿವಸ ನಿದ್ರೆ ಕೆಟ್ಟೆ ಅಂತ ಕಾಣುತ್ತೆ, ಅದು ಗಂಟಲಿಗೆ ಹೀಗೆ ಎಫೆಕ್ಟ್ ಆಗಿದೆ. ನಾಳೆ ಸಂಜೆ ಇಲ್ಲ, ನಾಡಿದ್ದು ಇಲ್ಲ, ಭಾನುವಾರ ಸಂಜೆ ಇಲ್ಲ, ಭಾನುವಾರ ಬೆಳಗ್ಗೆ ಮಹಾಭಾರತ ಇದೆ. ಅದರಿಂದಾಗಿ ಸೋಮವಾರದಿಂದ ನಾವು ಇದನ್ನು ಮತ್ತೆ ಶುರು ಮಾಡ್ತೇವೆ. ಎಲ್ಲರಿಗೂ ಕಿರಿಕಿರಿ ಆಗದೆ ಹೋಗಿದ್ದಿದ್ರೆ ಮುಂದುವರಿಸಬಹುದಿತ್ತು. ಆದರೆ ಹೀಗೆ ಹೇಳೋದ್ರಿಂದ ಭಾಗವತದ ಸ್ವಾರಸ್ಯವನ್ನು ಪೂರ್ತಿ ಗ್ರಹಿಸಲಿಕ್ಕೆ ಆಗಲ್ಲ. ಆದ್ದರಿಂದ ನಾನು ವಿರಮಿಸ್ತಾ ಇದ್ದೇನೆ. ನಾಳೆ ನಾಡಿದ್ದು ಸಂಜೆ ಇಲ್ಲ, ಭಾನುವಾರ ಬೆಳಗ್ಗೆ ಇದೆ. ಭಾನುವಾರ ಬೆಳಗ್ಗೆ ಮಹಾಭಾರತ ಇದೆ. ಅದಕ್ಕೆ ಗಂಟಲು ಚೆನ್ನಾಗಿ ಆಗಿರುತ್ತೆ. ನಿಮ್ಮೆಲ್ಲರ ಪ್ರಾರ್ಥನೆಯೂ ಇರಲಿ ಅದಕ್ಕೆ ಅಂತ ಕೇಳ್ತಾ ಇವತ್ತಿನ ಭಾಗವತದ ಚಿಂತನೆಯನ್ನು ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರ ಇಷ್ಟು ತನಕ ಒಂದು 20 ನಿಮಿಷ ಏನು ದೇವರ ಚಿಂತನೆ ಮಾಡಿದ್ದೇವೆ, ಇದರಿಂದಲೂ ದೇವರು ಪ್ರೀತನಾಗಲಿ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.